ಸರ್ ಇನ್ನೊಂದು ನನಗೊಂದು ರೋಮಾಂಚನ ಅನಿಸಿದ್ದೇನು ಅಂದರೆ ಸರ್, ಈಗ ಕಾಂಗ್ರೆಸ್ಸಿನ ಹೈಕಮಾಂಡ್ ನಾಯಕರನ್ನ ಹುಡ್ಕೊಂಡು ನಾವು ಡೆಲ್ಲಿಗೆ ಹೋಗಬೇಕು ಸರ್, ಬಿಜೆಪಿ ಹೈಕಮಾಂಡ್ ಹುಡ್ಕೊಂಡು ಡೆಲ್ಲಿಗೆ ಹೋಗಬೇಕು, ಆಪಿನ ಹೈಕಮಾಂಡ್ ಹುಡ್ಕೊಂಡು ಡೆಲ್ಲಿಗೆ ಹೋಗಬೇಕು. ಆದರೆ ಈ ಪ್ರಜಾಕೀಯದ ಹೈಕಮಾಂಡು ಅಂಗೈಯಲ್ಲಿ, ಬೆರಳು ತುದಿಲಿ ಪಾರದರ್ಶಕವಾಗಿ ಕಾಣ್ತಾ ಇರುತ್ತೆ ನಮಗೆ. ಅದು ನಿಮ್ಗೆ ಅರ್ಥ ಆಗ್ಬಿಟ್ರೆ ನೀವು ಅದನ್ನ ಹಿಡ್ಕೊಂಡ್ಬಿಡ್ತೀರಾ. ಇದನ್ನ ಅರ್ಥ ಆಗಿಲ್ಲ ಅನ್ನೋರ್ಗೆ ಏನ್ ಮಾಡೋಣ? ನಿದ್ರೆ ಮಾಡ್ತಿರೋ ಎಬ್ಬಿಸ್ಬೋದು, ನಿದ್ರೆ ಮಾಡ್ತಿರೋ ಹತ್ರ ಆಕ್ಟ್ ಮಾಡೋರು ಹೆಂಗೆ ಎಬ್ಬಿಸ್ತೀರಾ ನೀವು? ಅವ್ನಿಗೆಲ್ಲ ಗೊತ್ತು, ಅವ್ನಿಗೆ ಇದ್ರ ಬಗ್ಗೆ ಮಾತಾಡಕ್ ಅಡಿಲ್ಲ. ಯಾಕಂದ್ರೆ ಅವ್ನು ಹಿ ಈಸ್ ಕನೆಕ್ಟೆಡ್ ಟು ಸಮ್ ಇದು, ಈ ಸಿಸ್ಟಮ್ ಅಲ್ಲಿ ಕನೆಕ್ಟ್ ಆಗಿದ್ದಾನ ಅವನು. ಅವ್ರಿಗಲ್ಲಿಂದ ಏನೋ ಬೆನಿಫಿಟ್ ಇದೆ, ಅಂಥವ್ರು ಯಾರು ಮಾತಾಡಲ್ಲ. ಈ ವಿಷಯ ನೋಡಿ, ಪ್ರಜಾಕೀಯದ ಬಗ್ಗೆ ಜಾಸ್ತಿ ದೊಡ್ಡವ್ರು ಮಾತಾಡಲ್ಲ ನೋಡಿ, ಲೆಕ್ಕ ಹಾಕೊಳ್ಳಿ ಬೇಕಾರೆ. ಅದೇ ಒಬ್ಬ ಆಟೋ ಡ್ರೈವರ್ನ ಕೇಳಿ ಅವ್ರು ಮಾತಾಡ್ತಾರೆ, ಒಬ್ಬ ಕಾಲೇಜ್ ಹುಡುಗನ್ ಕೇಳಿ ಅವ್ನ್ ಬೇಕು ಅಂತಾರೆ. ದೊಡ್ಡವ್ರು ಮಾತಾಡಲ್ಲ ಇದ್ರ ಬಗ್ಗೆ. ದೊಡ್ಡವ್ರಿಗೆ ಇದು ಸರಿ ಅನ್ಸಲ್ಲ, ಯಾಕಂದ್ರೆ ಅವ್ರಿಗಿರೋ ಸಿಸ್ಟಮ್ ಈಗ ಚೆನ್ನಾಗಿದೆ ಅವ್ರಿಗೆ, ಅರ್ಥ ಆಯ್ತಾ? ಸೊ ಇಲ್ಲಿ ದೊಡ್ಡವ್ರು ನೋಡ್ಕೊಂಡು ಓಲೈಸೋರೆ ಒಂದು 100 ಜನ ಇದ್ಬಿಟ್ರೆ ಪ್ರಜೆಗಳು ಏನ್ ಮಾಡ್ತೀರಾ ಪಾಪ? ಅವ್ರು ದೊಡ್ಡವ್ರು